ಸ್ವಲ್ಪ ಸಟ್ಲಾಗಿ ಮಾಡೋಣ, ಓಕೆ ಪಾಪ ಕೂದಿಲ್ಲ ಬೇಡ ಅಂತ ಆಕ್ಚುಲಿ ಅನ್ಕೊಂಡೆ. ಅದು ಏನ್ ಗೊತ್ತಿಲ್ಲ, ಹಾಳಾದಿ ಓಮ್ದು ಬಂದ್ಬಿಟ್ರೇನೆ ಒಂದು ಪಾಪ ಅದು. ಆಮೇಲೆ ಒರಿಜಿನಲ್ ಅವ್ರು ಇವರೇ ಪ್ರೇಮ್ ಅವರೇ ಇದ್ದಾರೆ, ಅದು ಆಟೋಮ್ಯಾಟಿಕ್ ಆಗಿ ಬಂತು. ಐ ಥಿಂಕ್ ಸಾರಿ ಪ್ರೇಮ್ ಅವರೇ, ಐ ಆಮ್ ವೆರಿ ಸಾರಿ, ಬಟ್ ಇಟ್ ವಾಸ್ ಬ್ಯೂಟಿಫುಲ್ ಆಕ್ಚುಲಿ. ಉಪೇಂದ್ರಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ವ್. ಐ ಥಿಂಕ್ ಸೊ ಈ ಮೇಡ್ ಸತ್ಯ ಅನ್ನೋದು ಸತ್ಯವಾಗಿ ಮಾಡ್ಬಿಟ್ಟ ಅವರು. ದಟ್ ಇಸ್ ರಿಯಲಿ ಟ್ರೂ. ದಟ್ಸ್ ವಾಟ್. ಇದು ಯಾರ ಸಾಂಗ್ ಇದು? ರಕ್ಷಿತಾ ಮ್ಯಾಮ್. ಆಕ್ಚುಲಿ ಈ ಪರ್ಫಾರ್ಮೆನ್ಸ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ. ರಕ್ಷಿತಾ ಮೇಡಮ್ ಅಣ್ಣ ಸಿಂಗಿಂಗ್ ಎಲೋವಿಗೆ ಹಂಗೆಲ್ಲ ಅಣ್ಣ ಬೇರೆ ತರ ಆಡಿದ್ರ. ಅಣ್ಣ ಎಲೋವಿಗೆ ಜಾರಿ ಬಿದ್ದೆ, KISSಗೆ ಸೋತು ಹೋದೆ, ಚಿರಾಪುಂಜಿ ಕಡೆ ನಾನು ಸೇರು. ರಕ್ಷಿತಾ ಮ್ಯಾಮ್, ನಿಮ್ಮ ಹಾಡನ್ನ ತಗೊಂಡು ಈ ಮೂವರು ಈ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಮಂಜು, ಸೂಪರ್ ಜಾಬ್ ಮಂಜು. ಜಾನ್ ಮಾಡಿದ್ದ, ವೆರಿ ಪ್ರೌಡ್ ಆಫ್ ಜಾನ್ ಕಣ ಫ್ರಮ್ ದಿಸ್ ಸೀಸನ್. ಜಾನ್ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಫಸ್ಟ್ ಆಫ್ ಆಲ್ ಈ ಒರಿಜಿನಲ್ ಸಾಂಗ್ ನಾವು ದುಬೈಯಲ್ಲಿ ಮಾಡಿದ್ದು, ಅಂಡ್ ಚಿನಿ ಪ್ರಕಾಶ್ ಮಾಸ್ಟರ್ ವಾಸ್ ಅ ಕೊರಿಯೋಗ್ರಫರ್ ಫಾರ್ ದಿಸ್ ಸಾಂಗ್. ಅದು ವಿ ರಿಯಲಿ ವರ್ಕ್ಡ್ ಹಾರ್ಡ್ ಫಾರ್ ದಿಸ್ ಸಾಂಗ್ ಮ್ಯಾನ್. ಚೆರಿ, ಯು ಆರ್ ಬ್ರಿಲಿಯಂಟ್. ಬ್ರಿಲಿಯಂಟ್ ಅಂದ್ರೆ ಸ್ಪೆಷಲಿ ಆ ಸ್ಮೋಕ್ ಬರುವಾಗ he just comes out like that, you know, with two wings. All those moments are just beautiful, Cherry. ಥ್ಯಾಂಕ್ ಯು ಮ್ಯಾಮ್. ಯಶಸ್ವಿನಿ and ಧನ್ಯಶ್ರೀ ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಫಾರ್ ಡೆಡಿಕೇಟಿಂಗ್ ದಿಸ್ ಟು ಮೀ. ಇಟ್ ವಾಸ್ ರಿಯಲಿ ಸ್ವೀಟ್ ಆಫ್ ಯು, ಅಂಡ್ ಐ ಆಮ್ ಶೋರ್ ಯು ಗೈಸ್ ಮೇಡ್ ಹಿಮ್ ವೆರಿ ಪ್ರೌಡ್ ಟುಡೇ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕೊರಿಯೋಗ್ರಾಫರ್ ಇದ್ದಾರೆ ಇಲ್ಲಿ, ಈ ಹಾಡಿನ ಕೊರಿಯೋಗ್ರಾಫರ್ ಚಿನಿ ಮಾಸ್ಟರ್. ಈ ತರ ಸಾಂಗು ಮಂಜು ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿ ಒಂದು ಸ್ಟೈಲ್ ಇದೆಯಲ್ಲ, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಸ್ಟೈಲ್. ಧನ್ಯಶ್ರೀ, ಯು ಆರ್ ಎಕ್ಸಲೆಂಟ್. ಐ ಕಾಂಟ್ ಟೆಲ್ ಯು ಆರ್ ನಾಟ್ ಅ ಡ್ಯಾನ್ಸರ್ ಅಂತ. ನಮ್ಮ ಯಶಸ್ವಿನಿ, ಶಿ ಇಸ್ ನಾಟ್ ಅ ಡ್ಯಾನ್ಸರ್, ಬಟ್ ಆದ್ರೂ ದಟ್ ಸ್ಟೈಲ್ ವೇರ್ ಶಿ ಕೆಪ್ ದಟ್ ಫ್ರಾಕ್ ಅಂಡ್ ದಟ್ ಲುಕ್ ಇದೆಯಾ, ಏನೊಂದು ಲುಕ್, ಆ ಪೋಸ್ಚರ್, ಆ ಬಾಡಿ ಲ್ಯಾಂಗ್ವೇಜ್, ವಾಹ್. ಡ್ಯಾನ್ಸರ್ ಆದರೆ ಈಸಿಯಾಗಿ ಮಾಡ್ಬೋದು ಆ ಸ್ಟೈಲ್, ಬಟ್ ಫಾರ್ ಅ ನಾನ್ ಡ್ಯಾನ್ಸರ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಯು ಕ್ಯಾರಿಡ್ ಇಟ್ ಸೋ ವೆಲ್, ಬೋತ್ ದಿ ಗರ್ಲ್ಸ್. ಥ್ಯಾಂಕ್ ಯು ಸರ್. ವಾಟ್ ಟು ಟೆಲ್ ಅಬೌಟ್ ಚೆರಿ. ಆ ಒಂದು ಮೂಮೆಂಟ್ ಇದ್ದು, ಆ ಇಬ್ರು ಹುಡುಗಿರು ದೇ ಜಸ್ಟ್ ಹೋಲ್ಡಿಂಗ್ ದ ಹ್ಯಾಂಡ್ಸ್ ಅಂಡ್ ದಟ್ ಫೆಲೋ ಡೈವ್ಡ್ ಫ್ರಮ್ ಇನ್ಸೈಡ್. ಯಾರ್ ಪಕ್ಕ ಒಂದು ಆರೋ ತರ ಹೋಗಿದ್ದಾನೆ ಜಗಾಕ್ ಅಂತ. ವಾಹ್, ಕ್ಯಾ ಬಾತ್ ಹೈ. ಚೆರಿ, ಯು ಆರ್ ಟುಡೇ ರಾಕಿಂಗ್ ಫಾರ್ ಮೀ ಟುಡೇ. Thank you, sir. You guys really burned the floor today. For me today, this is the best. ಧನ್ಯಶ್ರೀ ಅವರೇ ಸೂಪರ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರೆ. ಥ್ಯಾಂಕ್ ಯು ಸರ್. ಗ್ರೇಸ್ ಚೆನ್ನಾಗಿತ್ತು, ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು, ಆಟಿಟ್ಯೂಡ್ ಚೆನ್ನಾಗಿತ್ತು. ಅಂಡ್ ಯಶಸ್ವಿನಿ, ಯು ಆರ್ ಬ್ಯಾಕ್. ಥ್ಯಾಂಕ್ ಯು ಸರ್. ಎಸ್ ಸರ್. ಮಂಜು ಮಾಸ್ಟರ್ ತುಂಬಾ ಅವಾಗ ಪ್ಲೀಸ್ ಬೇಡ, ನಾನೇ ಅದು ಹೇಳ್ಬಿಡ್ತೀನಿ ಬೇಕಾದ್ರೆ. ಇಲ್ಲ ಪ್ಲೀಸ್ ಕೂತ್ಕೊಳ್ಳಿ, ನೀವೇನು ಅನ್ಕಾಲ್ ನೋಯುತ್ತೆ. ತುಂಬಾ ಚೆನ್ನಾಗಿ ಮಾಡಿದೆ. ಜಾನ್, ಸೂಪರ್ ಸಪೋರ್ಟ್ ಫಾರ್ ಮಂಜು ಮಾಸ್ಟರ್. ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಮಂಜು ಮಾಸ್ಟರ್ ಅಂಡ್ ಚೆರಿ. ಚೆರಿ, ಯು ಆರ್ ಫಿನಾಮಿನಲ್. ಏನ್ ಆಟಿಟ್ಯೂಡ್ ರೀ, ಯು ಆರ್ ಲುಕಿಂಗ್ ಜಸ್ಟ್ ಲೈಕ್ ಎ ಹೀರೋ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಮಂಜು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಿದ್ದಣ್ಣ, ಏನ್ ಡಾನ್ಸು, ಆಮೇಲೆ ಪ್ರಭುದೇವ ಸರ್ ಸಾಂಗ್ಗೆ ನೀವು ನಿಮ್ ಸ್ಟೆಪ್ ಯಾಕೆ ಹಾಕಿದ್ರಿ? ನಮಗೆ ಪ್ರಭುದೇವ ಅವರು ಲೆಜೆಂಡು, ಅವ್ರ ಡ್ಯಾನ್ಸ್ ಬರಲ್ಲ, ಅದು ಫ್ಯಾಕ್ಟ್. ಆ್ಯಕ್ಚುಲಿ ಐ ಸೆಂಟ್ ರೆಕಾರ್ಡೆಡ್, ಐ ಡೋಂಟ್ ನೋ ಪ್ರಭುದೇವ ಸ್ಟೆಪ್, ಐ ನೋ ಓನ್ಲಿ ಸಿದ್ದಣ್ಣ ಸ್ಟೆಪ್. And she is asking, really? Yes, it's a fact. ಹೌದು ಹುಲಿಯಾ. ಸಿದ್ದಣ್ಣ, ಇವತ್ತು ತರುಣ್ ಸರ್ ಬಂದಿದ್ದಾರೆ, ಪ್ರೇಮಾ ಮೇಡಮ್ ಬಂದಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ ಮೇಡಮ್. ಇನ್ನೊಂದೇನೆಂದರೆ ತರುಣ್ ಸರ್ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾನು ನನ್ನ ಧ್ವನಿನಲ್ಲಿ ಫಸ್ಟ್ ಟೈಮ್ ನಾನು ಡಿಫ್ರೆಂಟ್ ಆಗಿರೋ ವಾಯ್ಸ್ಗಳೆಲ್ಲ ಹೀರೋಸ್ ವಾಯ್ಸ್ನ ಇಮಿಟೇಟ್ ಮಾಡೋರು. ಹೀರೋಗಳನ್ನೇ ಮಾಡ್ತೀವಿ ನಿಜ, ಹೀರೋ ಸಪೋರ್ಟಿವ್ ಕ್ಯಾರೆಕ್ಟರ್ನು ಮಾಡಬೇಕು ಅಂತೇಳಿ ಸುಧೀರ್ ಅವ್ರದ್ದು ಮಾಡಿದಾಗ ನನಗೆ ಭಾಳ ಅಪ್ರಿಷಿಯೇಷನ್ ಸಿಕ್ಕಿತ್ತು ಚಿಕ್ಕ ವಯಸ್ಸಿನಲ್ಲಿ. ಹೆಚ್ಚು ಕಡಿಮೆ ಆವಾಗಿಂದ ಆ ಧ್ವನಿಗೆ ನಾನು ಫಿದಾ, ಅವ್ರಿಗೂ ಫಿದಾ ನಾನು. ಯಾಕಂದರೆ ಇವತ್ತೊಂದು ರೇಡಿಯೋ ಚಾನಲ್ನಲ್ಲಿ 3 ವಾಯ್ಸ್ ಬರುತ್ತೆ, ಟೈಗರ್, ಸುಧೀರ್, ಧೀರೇಂದ್ರ ಅಂತ. ಆ 3 ಧ್ವನಿಗಳನ್ನು ನಾನೇ ಮಾಡ್ತಾ ಇರೋದು 12 ವರ್ಷದಿಂದ. ಅಲ್ಲಿ ಕಾಮಿಡಿಯನ್ಗಳು ಕಾಮಿಡಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟರು ನನಗೆ. ನಾನು ಹೇಳಿದೆ, ಇಲ್ಲ, ವಿಲನ್ ಆಗಿ ಆ್ಯಕ್ಟ್ ಮಾಡಿರೋರನ್ನ
ಯಾಕೆ ಕಾಮಿಡಿ ಮಾಡಿಸ್ಬಾರ್ದು ಅಂತೇಳಿ ಧೀರೇಂದ್ರ ಗೋಪಾಲ್ ಸರ್ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡಿದವರು, ಟೈಗರ್ ಪ್ರಭಾಕರ್ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡಿದವರು, ಸುಧೀರ್ ಸರ್ ವಿಲನ್ ಆಗಿ ಆ್ಯಕ್ಟ್ ಮಾಡಿದವರು. ವಿಲನ್ ಹ್ಯಾಂಗ್ ಅವರಿಂದ ಕಾಮಿಡಿ ಹ್ಯಾಂಗ್ ಅವ್ರು ಬಂದ್ರೆ ಹೇಗಿರುತ್ತೆ ಅಂತ ನಾವು ಹೊಸ ಕಾನ್ಸೆಪ್ಟ್ ಮಾಡಿದ್ವಿ. ಅವರು ಒಂದು 6 ತಿಂಗಳು ಬರ್ಬೋದು ಅಂದ್ರು. ಈಗ 12 ವರ್ಷ ಆಗ್ತಾ ಇದೆ, ಆ ಕಾರ್ಯಕ್ರಮ ರನ್ನಿಂಗ್ ಆಗ್ತಾ ಇದೆ. ವಾವ್. ಹೇ 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 ಹೇ. ಈ ಬುಲೆಟ್ ಬಸ್ ಬರ್ತಾ ಇದ್ಮೇಲೆ ಬುಲೆಟ್ ಶಬ್ದಕ್ಕೆ ಓರೊಂದು ಜನ ಗಾಡ ಗಾಡ ಅಂತ ನಡಗಬೇಕು. ಹೇ ಬಚ್ಚಾ, ಈ ಥರ ಅವರಿರೋ ವಾಯ್ಸು. ಅವ್ರು ಕಾಮಿಡಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ಪ್ರಭಾಕರ್ ಅವರು ಹೇಳ್ತಾರೆ. ಮಿಸ್ಟರ್ ಸುದೇ, ಆಟೋದವ್ರ ಹತ್ರ ನಿನ್ನ ಮಾತು ಕೇಳಿ ಆಟೋದವನೇ ಮೂರ್ಛೆ ಹೋದ, ಯಾಕೆ ಅಂತ ಹೇಳ್ತೀಯ? ಏನಿಲ್ಲ ಟೈಗರ್, ನಾನು ಆಟೋ ಹತ್ತಬೇಕಾದ್ರೆ ಕಂಠಿರವ ಸ್ಟುಡಿಯೋಗೆ ಹೋಗ್ಬೇಕಾಗಿತ್ತು. ಆಟೋದವನು ಹೇಳ್ದ ಮೀಟ್ರ್ ಮೇಲೆ 10 ರೂಪಾಯಿ ಕೊಟ್ಟರೆ ಮಾತ್ರ ಬರ್ತೀನಿ ಅಂತ. ಕಂಠಿರವ ಸ್ಟುಡಿಯೋ ಹೇಳಿಗಿ ಮೀಟ್ರ್ ಮೇಲೆ 10 ರೂಪಾಯಿ ಇಟ್ಟು ಟಾಟಾ ಬಾಯ್ ಬಾಯ್ ಅಂದೆ ಮೂರ್ಛೆ ಹೋಗ್ಬಿಟ್ಟ. ಜೊತೆಗೆ ಒಂದೇನು ಅಂದರೆ ವಿಲನ್ ಆಗಿ ಆ್ಯಕ್ಟ್ ಮಾಡಿರೋರೆಲ್ಲ ನೋಡಿ ನಾವು ಒಂದು ರೀತಿ ನೋಡ್ತೀವಿ, ಆದರೆ ಅವರು ಹಿನ್ನೆಲೆಗಳನ್ನೆಲ್ಲ ನಾನು ತಿಳ್ಕೊಳಕ್ಕೆ ಶುರು ಮಾಡಿದೆ. ವಜ್ರಮುನಿ ಸರ್ ಅವ್ರಿಗೆ ಜಾಸ್ತಿ ರೇಪ್ ಸೀನ್ ಇರ್ತಾ ಇತ್ತು. ಬಟ್ ಅವರು ರೇಪ್ ಸೀನ್ ಮುಗಿದ ಮೇಲೆ ಆ ಮಹಿಳೆಯರನ್ನ ನಿಲ್ಲಿಸಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ನಾವಿದೆಲ್ಲ ಆ್ಯಕ್ಟ್ ಅಮ್ಮ ಮಾಡಿರೋದು, ಆ ರೀತಿ ನಮ್ಗೆ ಅನ್ನಿಸ್ಬಾರ್ದು ಅಂತೇಳಿ ನೀವು ನಮ್ಮ ತಾಯಿ ತಂಗಿ ಸಮಾನ, ಇದು ಆ್ಯಕ್ಟಿಂಗ್ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋರಂತೆ. ಅದರಲ್ಲಿ ಸರ್ ಜ್ಞಾಪಕ ಇರ್ಬೋದು, ಸುಧೀರ್ ಅವ್ರ ಶೂಟಿಂಗ್ ಬೀದಿನಲ್ಲಿ ಇವ್ರು ಬಂದ್ರೆ, ಇವಾಗ ಬೀದಿನಲ್ಲಿ ಕಬಾಬು ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಅವರಿದ್ದಂಥ ಕಾಲದಲ್ಲಿ ಕಬಾಬ್ ಅಂದ್ರೆ ಯಾವುದೋ ಒಂದು ಹೋಟ್ಲಲ್ಲಿ ಇರ್ತಿತ್ತು. ಅಲ್ಲಿ ತಗೊಂಡು ಶೂಟಿಂಗ್ ಮುಗಿಸ್ಕೊಂಡು ಮಧ್ಯರಾತ್ರಿ ಬಂದು ತರುಣ್ ಸರ್ನ ಎಬ್ಸಿ ಕಬಾಬ್ ತಿನ್ನು ಅಂತ ಹೇಳಿ ಅಷ್ಟೊತ್ತಲ್ಲಿ ಎದ್ಸಿ 1 ಗಂಟೆ 2 ಗಂಟೆ ರಾತ್ರಿ ಇವ್ರು ತಿನ್ನೋದು ನೋಡಿ ಖುಷಿ ಪಡ್ತಾ ಇದ್ರಂತೆ ಮೇಡಮ್. ಕಲಾವಿದರು ಊರವ್ರನ್ನೆಲ್ಲ ನಗಿಸ್ತೀವಿ, ಅದರಲ್ಲೂ ವಿಲನ್ ಆಗಿ ಆ್ಯಕ್ಟ್ ಮಾಡೋರು ಮೈಕೈ ಮೂಳೆ ಎಲ್ಲ ಮುರಿಸ್ಕೋತೀವಿ. ಅದಕ್ಕೆ ನಾನು ಫಸ್ಟು ಡೈಲಾಗ್ ಹೇಳ್ಬೇಕಾದ್ರೂ ಹೇಳ್ತಾ ಇದ್ದೆ, ನಾವು ಚಿತ್ರದಲ್ಲಿ ಮಾತ್ರ ವಿಲನ್ಸ್ಗಳು, ಆದರೆ ನಿಜ ಜೀವನದಲ್ಲಿ ನಾವು ಯಾವತ್ತು ಹೀರೋಗಳೇ. ನಮ್ಮ ಮದುವೆಗೆ ಸಿಕ್ಕಂಥ ಬೆಸ್ಟ್ ಗಿಫ್ಟ್ ಅದು. ಥ್ಯಾಂಕ್ ಯು. ಸೊ ಹಾಗಾಗಿ ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಗೋಪಿ ಅವರು ಸ್ಟೇಜ್ ಮೇಲೆ ಬಂದರೆ ಸಾಕು, ಅದು ಮಿಮಿಕ್ರಿ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ ಅಥವಾ ಡ್ಯಾನ್ಸೇ ಆಗಿರಲಿ, ಅವ್ರಿಗೆ ತಲೆಯಲ್ಲಿರೋದು ಒಂದೇನೆ, ಜನರನ್ನ ಎಂಟರ್ಟೈನ್ ಮಾಡಬೇಕು ಅಂತ. ಅದಕ್ಕೆ 100% ಮಾಡ್ತಾರೆ ಅವರು. ಇವತ್ತು ಕೂಡ ಅದನ್ನೇ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಅಂದ್ರೆ ಇದು ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್. ನೀವಾಗ್ಲಿ ಆರ್ಯವರ್ಧನ್ ಅವ್ರ ಬಗ್ಗೆ ಅದೇ ಹೇಳಿದೆ ನಾನು. ಎಷ್ಟೊಂದು ಜನಕ್ಕೆ ಮನೆಗಳಲ್ಲಿ ಅಯ್ಯೋ ನಾವು ಇದು ಮಾಡೋಕ್ಕಾಗಲ್ಲ, ನಮ್ಗೆ ವಯಸ್ಸಾಗೋಯ್ತು, ಇವಾಗ ನಮಗೇನು ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ನೋರು ಎಲ್ಲರಿಗೂ ಆಯ್ತು ಬಿಡಪ್ಪ, ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದಾಗಾದ್ರೂ ನಾನು ಹೋಗ್ಬಿಟ್ಟು ಏನೋ 1-2 ಹೆಜ್ಜೆ ಹಾಕ್ಬಿಟ್ಟು ಬರ್ತೀನಿ ಅಂತ ಅನ್ನೋಷ್ಟು ನೀವು ಅವ್ರನ್ನ ಮೋಟಿವೇಟ್ ಮಾಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು. ನನಗೆ ಹಾಗಾಗಿ ತುಂಬಾ ಅದ್ಭುತವಾಗಿತ್ತು ನನಗೆ ಪರ್ಫಾರ್ಮೆನ್ಸ್, ಎಂಟರ್ಟೈನಿಂಗ್ ಆಗಿತ್ತು. ಈವನ್ ರಿಯಾ ಅಂಡ್ ಸೀಮಾ ತುಂಬಾ ಬ್ಯೂಟಿಫುಲ್ ಆಗಿ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಪರ್ಫಾರ್ಮೆನ್ಸ್. ಗೋಪಿ ಸರ್, ಇಷ್ಟು ವರ್ಷದಿಂದ ಎಂಟರ್ಟೈನ್ ಮಾಡ್ಕೊಂಡ್ ಬರ್ತಿದ್ದೀರಾ, ಈಗ ಒಂದು ವೇದಿಕೆ ಮೇಲೆ ಮತ್ತೆ ಇಡೀ ಕರ್ನಾಟಕಕ್ಕೆ ಎಂಟರ್ಟೈನ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್, ಥ್ಯಾಂಕ್ ಯು ಸೋ ಮಚ್.